ಗಿರೀಶ್ ಕೊಕ್ಕಿ ಗಟ್ಟಿ ಮಾಡಿ ಇಡ್ಕ. ಇವತ್ತು ವ್ಯೂಸ್ ಬಂದೆಲ್ಲ ಗಿರೀಶ್ಗೆ ಏನೋ ದುಡ್ಡು ಇಟ್ಟು ಒಂದು ತಟ್ಟು. ಎಂತಾಯ್ತು ಯಪ್ಪ ದೇವ್ರ. ಹೋಗುರ ಕಾಲು ಬಾವಿದ್ದಿಕ್ ಎಲ್ಲಿ ಕಂಡಿದೆ ಗೊಬ್ರು ಮಕ್ಕಂದಿಲ್ಲಪ್ಪ ಇದ್ರಾಗ. ಸಿಕ್ತಾ ಇದು ಬೇಟೆ ವಿಡಿಯೋ ತರ ಉಂಟು. ಇದು ಹಾರರ್ ಆಯ್ತು. ಇದು ಕಾಡಿನ ದಾರಿ ಭಯಾನಕ. ಅಯ್ಯೋ ದೇವ್ರೆ. ಅಲ್ಲ ಹಳ್ಳಿ ಮೇನ್ ಬಪ್ಪರ್ ಇಟ್ಟು ರಾತ್ರಿ ಬಂದಂಗಾರ ಆಗ್ತದೆ. ಬಗೆಯಲಂಗ್ ಮುಂಚೆ ಬಂದ್ಯಾರ ಎಷ್ಟು ಹಣ ತಗೋಲಾಕಿತ್ತು. ಇದೊಂಥರ ಮಜಾ ಐತೆ ಗಿರೀಶ. ಅದೇಯಾ ಮುಳ್ಳು ರಾಶಿ ಏನು ಅದ್ರಾಗ ಸಿಕ್ತಂತ. ಓ ಮೈ ಗಾಡ್ ಕಾಣ ಎಷ್ಟು ಸಂಪಿಗೆ ಹಣ್ಣು ಅಂತಿ. ಮುಳ್ಳದ ವಾ ರಾಶಿ ಅದ ಅಲಿಸೋನ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇಲ್ಲೊಂದು ರಸ್ತೆ ಪಕ್ಕದಲ್ಲಿ ಒಂದು ಚಿಕ್ಕ ಕಾಡಿದೆ. ಯಾವ ಜಾಗ ಏನು ಕತೆ ಅಂತ ಹೇಳೋದು ಬೇಡ, ಯಾಕಂತಂದ್ರೆ ಯಾವ ಜಾಗ ಅಂತಂದ್ರೆ ನಾಳೆ ಇದನ್ನ ಹುಡ್ಕೊಂಡು ಬಂದ್ರೆ ಕಷ್ಟ. ಸೊ ಇಲ್ಲಿ ಒಂದು ಸಂಪಿಗೆ ಮರ ಇದೆ, ತುಂಬ ಹಣ್ಣಾಗಿತ್ತು. ಇವತ್ತು ಸಂಪಿಗೆ ಹಣ್ಣನ್ನು ಕೊಯ್ಕೊಂಡು ಹೋಗುವ ಅಂತ ಬಂದ್ವಿ. ಸಂಜೆ ಸ್ವಲ್ಪ ಲೇಟ್ ಆಯಿತು ಬರೋದು, ಇಲ್ಲಿ ಬರುವಾಗ ರಾತ್ರಿ ಆಯಿತು. ಸೊ ನೋಡಿ ಒಂದ್ಸಲ ತೋರಿಸ್ತೀನಿ. ತುಂಬ ಸಂಪಿಗೆ ಹಣ್ಣಿದೆ. ಮುಂಚೆಲ್ಲ ನಾವು ಚಿಕ್ಕವರಿದ್ದಾಗ ಜಾಸ್ತಿಯಾಗಿ ಕಾಡಿಗೆಲ್ಲ ಹೋಗ್ತಾ ಇದ್ವಿ. ಬಟ್ ಆನಂತರ ಇತ್ತೀಚೆಗೆ ಯಾರೂ ಕಾಡಿಗೆಲ್ಲ ಹೋಗಲ್ಲ. ಬಟ್ ನೋಡಿ, ಇದು ಮುಂಚೆ ಆಗಿದ್ರೆ ಒಂದೇ ಒಂದು ಹಣ್ಣು ಕಾಣೋಕೆ ಸಿಗ್ತಾ ಇರಲಿಲ್ಲ. ಬಟ್ ಈಗ ಯಾರೂ ಕಾಡಿಗೆ ಬರ್ತಾ ಇಲ್ದಿರೋ ಕಾರಣ, ಕಾಡಂತಂದ್ರೆ ಲೈಕ್ ಡೀಪ್ ಕಾಡೆ, ಬಟ್ ಊರ ಮನೆ ಹತ್ರ ಇರುವಂಥ ಒಂದು ಸಂಪಿಗೆ ಮರ. ನೋಡಿ ಒಂದಷ್ಟು ಹಣ್ಣು ಕೊಯ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೇಡ ಮಾವ, ಖಾಲಿ ಅದು ಮಾತ್ರ ತೆಗಿ ಮಾವ, ಹಣ್ಣು ಮಾತ್ರ. ನೋಡಿ ಇಷ್ಟು ಹಣ್ಣಾಗಿದೆ. ಸಾಕಷ್ಟು ಮರ ಈ ಕಡೆ ಇದೆ. ಆ್ಯಕ್ಚುಯಲ್ ಆಗಿ ಇದು ಪ್ರಾಣಿ ಪಕ್ಷಿಗಳ ಆಹಾರ, ಅದರ ಆಹಾರ ಅದಕ್ಕೆ ಸಿಗತ್ತೆ. ಬಟ್ ಎಲ್ಲೋ ಅಪರೂಪಕ್ಕೆ ನಮ್ಮಂಥವ್ರು ಮತ್ತು ಕೆಲವರು ಇದನ್ನ ಸಂತೆಗೆ ತಂದು ಮಾರಾಟ ಮಾಡೋರು ಕೂಡ ಒಳಗಡೆ ಬಂದು ಈ ಸಂಪಿಗೆ ಹಣ್ಣನ್ನು ಕೊಯ್ತಾರೆ. ತುಂಬಾ ಚೆನ್ನಾಗಿದೆ ಸಂಪಿಗೆ ಹಣ್ಣು. ಫ್ರೆಶ್ ಹಂಗೆ ಕೊಯ್ಕೊಂಡು ತಿನ್ನೋಕೆ ಮಜಾ ಇರುತ್ತೆ. ಯಪ್ಪಿ 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 ಯಪ್ಪಿ. ಯಾರು ನೀರೇ ಕಾಲಡಿ ನೋಡ್ಕೋಣ. ಕಾಲಡಿ ಅಂತ ರಾಜೇಶ್ ಹೋಯ್ತಾವ ನೋಡಿ. ಮತ್ತೆ ಒಳಗಿಲ್ಲೇನಲ್ಲ ಮರ, ಇದು ಸಾಕ, ಇದರ ಆಶೆ. ಒಳಗೆಲ್ಲ ಬೇಡ. ಮುಳ್ಳಿರ್ತದ ಸಂಪಿಗೆ ಹಣ್ಣು ಮರದಾಗ. ಹೌದಾ?
ರಾಜೇಶ್ ತಿಂತೆ ಅವನೆಲ್ಲ. ನಾನು ಎಷ್ಟು ಟೈಮ್ ಐತೆ ತಿಂದೆ. ಎಷ್ಟು ದುಡ್ಡು ಅದ ಮಾವ ಇದಕ್ಕೆ? ಏನ ರೇಟ್ ಅದ್ಯಾ? ಹಣ್ಣಾದ್ ಲೈಕ್ ಇರ್ತದಲ್ಲ. ಹಾ ಮತ್ತೆಂತಂದ್ರೆ ಇದು ಮಸ್ತ್ ಮಜಾ ಅದು. ರಾಶಿ ಅದಲ್ಲ, ಯಾರು ಬಿಟ್ಟಾರ ಇದಂತೆ? ಅಲ್ಲಿ ಕೊಯ್ಯುದಿಲ್ಲ ಯಾರು ಇಲ್ಲಿ ಬಂದು? ಈ ಮರ ಕಂಡಾರ ಯಾರು ಫಸ್ಟ್? ತಿನ್ನಂಗು ಋಷಿ ಮರ. ಅಲ್ವಾ, ನಿಂಗೆ ಗೊತ್ತಾದ ಒಳ ಬಂದಿದ್ಯಾ? ಕಾಣಿಸ್ತಾ? ಆ ಕೆಂಪಿರೋ ಹಣ್ಣು ಮಾರ ಸಖತ್ತಾಗಿರ್ತದೆ. ಈ ಸಕ್ಕತ್ತಾಗ ಮಾತ್ರ. ಜಮೀನು ಉಂಟ ಹೊಲ್ದಾಗ? ಹೌದಾ? ನೋಡಿ ಇಷ್ಟಾಯ್ತು, ಸುಮಾರಷ್ಟು ಹಣ್ಣು ಆಯ್ತು. ವಾ ವಾ ವಾ. ಸ್ನೇಹಿತರೆ ನೋಡಿ, ಸಂಜೆ ಒಂದು 7 ಗಂಟೆ ಆಗಿದೆ. ಸಂಪಿಗೆ ಹಣ್ಣು ತಿನ್ಬೇಕನ್ನೋ ಆಸೆ, ಮತ್ತೆ ಒಂದು ವಿಡಿಯೋ ಮಾಡೋಣ ಇದು ಅಂತ ಅನ್ಸಿತ್ತು. ಸ್ನೇಹಿತರೆ, ಕಾಡಲ್ಲಿ ಏನು ಹಣ್ಣಾಗತ್ತಲ್ಲ, ಹಣ್ಣು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು. ನಾವು ಇತ್ತೀಚೆಗೆ ಅದು ಯಾವ ಹಣ್ಣನ್ನ ತಿನ್ನುವಂತ ಪ್ರಯತ್ನವನ್ನು ಮಾಡಲ್ಲ. ಸೊ ಆ ಕಾರಣಕ್ಕಾಗಿ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕೂಡ ನಮಗೆ ಬರುತ್ತೆ. ಬಟ್ ಸೀಸನಲ್ಲಿ ಆಗುವಂತ ಹಣ್ಣುಗಳು ಲೈಕ್ ಗೇರ್ ಹಣ್ಣಾಗಲಿ ಅಥವಾ ಮಾವಿನ ಹಣ್ಣಾಗಲಿ, ಜೊತೆಗೆ ಹಲಸಿನ ಹಣ್ಣು, ಈ ತರ ಸಂಪಿಗೆ ಹಣ್ಣು ಸಿಕ್ಕದ ಲೈಕ್ ಎಲ್ಲ ಕಡೆ ಇರಲ್ಲ, ಬರೀ ಕಾಡಲ್ಲಿ ಮಾತ್ರ ಇರೋ ಕಾರಣ ಕಾಡಲ್ಲಿ ಹುಡ್ಕೊಂಡು ಹೋಗೋಕ್ಕಿಂತ ಸಂತೆಯಲ್ಲಿ ಎಲ್ಲಾದ್ರೂ ಈ ಕಾಡು ಜನರು, ಕಾಡು ಭಾಗದಲ್ಲಿ ವಾಸ ಮಾಡ್ತಿರೋರು ಇದನ್ನ ಮಾರಾಟ ಮಾಡ್ತಾರೆ. ಸೊ ಅವ್ರ ಹತ್ರ ಇಂಥ ಹಣ್ಣುಗಳನ್ನ ತಗೊಂಡು ತಿನ್ನೋದ್ರಿಂದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಇನ್ನೊಂದು ಅವ್ರಿಗೂ ಕೂಡ ಒಂದು ಚಿಕ್ಕ ಪ್ರಮಾಣದ ರೆವಿನ್ಯೂ ಸಿಗ್ದಂಗೆ ಆಗುತ್ತೆ, ಅರ್ನಿಂಗ್ಸ್ ಆಗುತ್ತೆ. ಸುಮಾರು ಆಯ್ತು. ಈಗ ನಾ ತಿನ್ನದ್ದೇ ಒಂದು ಅರ್ಧ kg ಆಯ್ತು ಅನ್ಸುತ್ತೆ. ಮತ್ತೆ ಸ್ವಲ್ಪ ಸ್ವೀಟು ಮತ್ತು ಹುಳಿ ಮಿಶ್ರಣ ಇರೋ ಕಾರಣಕ್ಕೆ ಈ ಹಣ್ಣು ಯಾರಿಗಾದ್ರೂ ಇಷ್ಟ ಆಗೇ ಆಗತ್ತೆ. ಒಂದು ಅರ್ಧ kg ಆಯ್ತಾ? ಇನ್ನು ನೋಡ, 1 kg ಜಾಸ್ತಿ ಆಯ್ತಲ್ಲ. ಒಂದು ಒಳ್ಳೆ ಕಾರ್ಯಾಚರಣೆ. ಸ್ನೇಹಿತರೆ, ಅಂತೂ ಒಂದು ಸಂಪಿಗೆ ಹಣ್ಣು ತಿನ್ಬೇಕನ್ನುವಂತ ಆಸೆ. ಮತ್ತು ಈ ಕಾಡಲ್ಲಿ ಕೆಲವರು ಹೇಳ್ತಾ ಇದ್ರು ಸಂಪಿಗೆ ಮರ ಜಾಸ್ತಿ ರಾಶಿಯಾಗಿರುತ್ತೆ ನಮ್ಮೂರ ಕಾಡಲ್ಲಿ ಅಂತ. ಬಟ್ ಇವತ್ತು ಗೊತ್ತಾಯ್ತು ಅದು ಎಷ್ಟು ರಾಶಿ ಹಣ್ಣಿದೆ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ, ತಿನ್ನೋಕ್ಕಂತೂ ಸಖತ್ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಇಷ್ಟಪಡುವಂತ ಹಣ್ಣು ಮತ್ತು ತುಂಬಾ ವಿರಳ, ಎಲ್ಲ ಕಡೆ ಸಿಗಲ್ಲ, ಅಪರೂಪಕ್ಕೆಲ್ಲರೂ ಸಂತೆಯಲ್ಲೆಲ್ಲ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಲೈಕ್ ಇವತ್ತು ಈ ಹಣ್ಣು ತಿನ್ನೋದಕ್ಕೊಂದು ಅವಕಾಶ ಆಯ್ತು. ಬಟ್ ಇದು ಯಾವ ಜಾಗ ಏನ್ ಕತೆ ಅಂತ ನಾನು ಹೇಳಲಿಲ್ಲ, ಯಾಕಂತ ಹೇಳಿದ್ರೆ ನಾವೇನಾದ್ರು ದಾರಿಗೆ ಹೋಗುವಾಗ ಸಿಕ್ಕಿದ್ರೆ ಇದನ್ನ ತಿನ್ಬೇಕೇ ಹೊರತು ಇದನ್ನ ಹುಡ್ಕೊಂಡು ಬಂದೆಲ್ಲ ತಿನ್ನೋ ಪ್ರಯತ್ನ ಮಾಡಬಾರ್ದು. ಅದರಲ್ಲೂ ಕಾಡ್ ಒಳಗೆಲ್ಲ ಹೋಗಿ, ಇದು ಕಾಡಲ್ಲ, ಇದು ಆಕ್ಚುಲಿ ಲೈಕ್ ಹಾಡಿ ಅಂತ ಜಾಗ, ಇದು ಅರಣ್ಯ ಇಲಾಖೆ ಜಾಗ ಅಲ್ಲ, ಊರ್ ಮನೆ ಸುತ್ತ ಇರುವಂತ ಜಾಗ ಇದು. ಸೊ ಆ ಕಾರಣಕ್ಕಾಗಿ ಇದು ಓಕೆ. ಆದ್ರೆ ಕಾಡಲ್ಲಿ ಏನು ಹಣ್ಣುಗಳಿರುತ್ತೆ ಅದು ಖಂಡಿತವಾಗಿ ಅದು ಪ್ರಾಣಿ ಪಕ್ಷಿಗಳಿಗಾಗಿ ಇರುವಂತ ಹಣ್ಣು. ಸೊ ಕಾಡೆಲ್ಲ ಹುಡುಕಿ ಅದನ್ನ ಕೊಯ್ಯೋ ಪ್ರಯತ್ನವನ್ನು ಮಾಡಬಾರ್ದು. ಹೊರಗಡೆ ಎಲ್ಲರೂ ರಸ್ತೆ ಬದಿಯಲ್ಲಿ ಕಾಡಂಚಲ್ಲಿ ಎಲ್ಲರೂ ಸಿಕ್ಕಿದ್ರೆ ಈ ಹಣ್ಣು ಕೊಯ್ಕೊಂಡು ತಿನ್ಬಹುದು. ಸ್ನೇಹಿತರೆ, ಒಂದು ಮಜವಾದಂತ ವಿಡಿಯೋ, ಒಂದು ಸರ್ಕಸ್, ಒಂದು ಚಿಕ್ಕ ಸರ್ಕಸ್ ಆಯ್ತು. ಅದರಲ್ಲಿ ನಮ್ಮ ಬಾಮೈದ ರಾಘು ಜೊತೆಗೆ ಗಿರೀಶ, ಹಾಗೆ ನಮ್ಮ ಬಾಮೈದನ ಮಾವ, ಇವರು ಕೂಡ ನಮ್ಮ ಜೊತೆ ಇದ್ರು. ಅವ್ರು ಹಿರಿಯರು, ನಮ್ಗೆ ಇದ್ರ ಪರಿಚಯ ಎಲ್ಲ ಇಲ್ಲ. ಅವರು ಮೊನ್ನೆ ಮಾತಾಡ್ತಾ ಈ ವಿಷಯ ಮಾತಾಡಿದಾಗ ನಾವೊಂದು ಬರ್ತೀನಿ, ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿದೆ.
ಸೊ ಅದಕ್ಕಾಗಿ ಇವತ್ತು ಸಂಜೆ ಬಂದೆ. ಬರೋ ಹೊತ್ತಿಗೆ ತುಂಬ ರಾತ್ರಿ ಆಯಿತು. ಪರವಾಗಿಲ್ಲ, ಆದರೂ ಒಂದು ಚಿಕ್ಕ ವಿಡಿಯೋನೂ ಆಯಿತು, ಒಂದಷ್ಟು ಹಣ್ಣು ಕೂಡ ಸಿಕ್ತು. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.